ಒಂದು ಮಾತು ಹೇಳ್ತೀನಿ, ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಹಾಳು ಮಾಡೋದು ನಮ್ಮ ಸರ್ಕಮ್ಸ್ಟಾನ್ಸಸ್ ಅಲ್ಲ, ನಮ್ಮ ಬಗ್ಗೆ ನಾವೇ ನಂಬ್ಕೊಂಡಿರೋ ಒಂದು ಚಿಕ್ಕ ಲೇಬಲ್. ಒಮ್ಮೆ ಯೋಚಿಸಿ, ಎಷ್ಟು ಬಾರಿ ಹೀಗೆ ಹೇಳ್ಕೊಂಡಿದ್ದೀರಾ, ನಾನು ಸ್ಟಡೀಸಲ್ಲಿ ವೀಕ್, ನನಗೆ ಇಂಗ್ಲೀಷ್ ಬರೋದಿಲ್ಲ, ನಾನು ಸ್ಮಾರ್ಟ್ ಅಲ್ಲ, ನಾನು ಲೀಡರ್ಶಿಪ್ ಟೈಪ್ ಅಲ್ಲ. ಕೇಳೋಕೆ ಇವೆಲ್ಲ ಸಿಂಪಲ್ ವರ್ಡ್ಸ್ ಅನಿಸ್ಬೋದು, ಆದರೆ ನಮ್ಮ ಬ್ರೈನ್ಗೆ ಇದು ಸಿಂಪಲ್ ವರ್ಡ್ಸ್ ಅಲ್ಲ. ಇದು ನಿಧಾನವಾಗಿ ಒಂದು ಐಡೆಂಟಿಟಿ ಆಗಿಬಿಡುತ್ತೆ. ಸೈಕಾಲಜಿಯಲ್ಲಿ ಇದನ್ನೇ ಲೇಬ್ಲಿಂಗ್ ಎಫೆಕ್ಟ್ ಅಂತ ಕರೀತಾರೆ. ಒಂದು ಲೇಬಲ್ ಒಬ್ಬ ವ್ಯಕ್ತಿಯ ಕಾನ್ಫಿಡೆನ್ಸ್, ಚಾಯ್ಸ್ ಮತ್ತು ಫ್ಯೂಚರನ್ನು ಇನ್ಫ್ಲುಯೆನ್ಸ್ ಮಾಡ್ಬೋದು. ಚಿಕ್ಕಂದಿನಿಂದ ಯಾರಾದರೂ ಲೇಸಿ, ಸ್ಲೋ, ಎವ್ರೇಜ್, ನಿನಗಿದು ಬರಲ್ಲ ಅಂತ ಹೇಳಿದರೆ ಆ ಸಮಯಕ್ಕೆ ಅದು ಒಂದು ಸೆಂಟೆನ್ಸ್ ಮಾತ್ರ. ಆದರೆ ಅದೇ ಮಾತನ್ನು ಮತ್ತೆ ಮತ್ತೆ ಕೇಳಿದಾಗ ಒಂದು ದಿನ ನಾವೇ ಅದನ್ನು ಸತ್ಯ ಅಂತ ನಂಬಿಬಿಡ್ತೀವಿ. ಆಮೇಲೆ ಹೊಸದಾಗಿ ಏನಾದರೂ ಟ್ರೈ ಮಾಡೋ ಮುಂಚೆ ನಮ್ಮ ಮೈಂಡ್ ಹೇಳುತ್ತೆ, ನಿನ್ನಿಂದ ಆಗಲ್ಲ. ಗಮನಿಸಿದ್ದೀರಾ? ಕೆಲವರು ಫೇಲ್ ಆಗೋದು ಅವರಿಗೆ ಟ್ಯಾಲೆಂಟ್ ಇಲ್ಲ ಅಂತಲ್ಲ, ಮೊದಲೇ ಸೋಲುತ್ತೇವೆ ಅಂತ ನಂಬಿರೋದ್ರಿಂದ. ಅದೇ ಲೇಬ್ಲಿಂಗ್ ಎಫೆಕ್ಟ್. ಆದರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಇದೆ. ನಮ್ಮ ಬ್ರೈನ್ ನಾವು ಏನು ಬಿಲೀವ್ ಮಾಡ್ತೀವೋ ಅದಕ್ಕೆ ಮ್ಯಾಚ್ ಆಗೋ ಎವಿಡೆನ್ಸ್ಗಳನ್ನು ಹುಡುಕುತ್ತೆ. ನನಗಾಗಲ್ಲ ಅಂತ ನಂಬಿದರೆ ಆಗದ ಕಾರಣಗಳೇ ಜಾಸ್ತಿ ಕಾಣಿಸುತ್ತೆ. ಆದರೆ ಐ ಆಮ್ ಲರ್ನಿಂಗ್ ಅಥವಾ ಇನ್ನೂ ಬರ್ತಿಲ್ಲ ಆದರೆ ಕಲಿತಿದ್ದೇನೆ ಅಂತ ಹೇಳಿದರೆ ಅದೇ ಬ್ರೈನ್ ಹೊಸ ಅವಕಾಶಗಳನ್ನು ಹುಡುಕಲು ಶುರು ಮಾಡ್ತದೆ. ಒಂದು ವರ್ಡ್ ಚೇಂಜ್ ಮಾಡಿದರೆ ಕೆಲವೊಮ್ಮೆ ಹೋಲ್ ಮೈಂಡ್ಸೆಟ್ ಚೇಂಜ್ ಆಗ್ಬೋದು. ಆದ್ದರಿಂದ ನನಗೆ ಬರೋದಿಲ್ಲ ಅನ್ನೋದ್ರ ಬದಲು ಇನ್ನೂ ಬರ್ತಿಲ್ಲ ಅಂತ ಹೇಳಿ. ಆ ಒಂದು ನಿಮ್ಮ ಮೈಂಡ್ಗೆ ಹೋಪ್ ಕೊಡುತ್ತೆ ಮತ್ತು ಎದ್ದು ನಿಲ್ಲೋ ಕರೇಜ್ ಕೊಡುತ್ತೆ. ನೆನಪಿರಲಿ, ನೀವು ನಿಮ್ಮ ಮಾರ್ಕ್ಸ್ ಅಲ್ಲ, ನೀವು ನಿಮ್ಮ ಫೇಲ್ಯೂರ್ ಅಲ್ಲ, ನೀವು ಯಾರೋ ಕೊಟ್ಟ ಒಪಿನಿಯನ್ ಕೂಡ ಅಲ್ಲ. ಅವು ನಿಮ್ಮ ಲೈಫ್ನ ಒಂದು ಚಾಪ್ಟರ್ ಮಾತ್ರ, ಕಂಪ್ಲೀಟ್ ಸ್ಟೋರಿ ಅಲ್ಲ. ಸೊ ಇಂದು ನಿಮ್ಮ ಬಗ್ಗೆ ನೀವು ಯಾವ ಲೇಬಲ್ ಆಯ್ಕೆ ಮಾಡ್ತೀರಾ? ನಾನು ವೀಕ್ನಾ ಅಥವಾ ಐ ಆಮ್ ಗ್ರೋಯಿಂಗ್, ನಾನು ಕಲಿತಿದ್ದೀನಿ, ನಾನು ಇಂಪ್ರೂವ್ ಆಗ್ತಿದ್ದೀನಿ? ಯಾಕೆಂದರೆ ನೀವು ರಿಪೀಟ್ ಮಾಡೋ ವರ್ಡ್ಸ್ ನಿಧಾನವಾಗಿ ನಿಮ್ಮ ಐಡೆಂಟಿಟಿ ಆಗ್ತವೆ. ಹಾಗಾಗಿ ನಿಮ್ಮ ಬಗ್ಗೆ ಒಳ್ಳೆಯ ಮಾತುಗಳನ್ನು ಹೇಳ್ಕೊಳ್ಳಿ. ಯಾಕೆಂದರೆ ನಿಮ್ಮ ಜೊತೆ ಜೀವನ ಪೂರ್ತಿ ಇರೋ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅದು ನೀವೇ. ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳೋ ಈ ಪ್ರಯಾಣ ಇಲ್ಲಿಂದಲೇ ಆರಂಭವಾಗ್ಬೋದು. ಮತ್ತೆ ಭೇಟಿಯಾಗೋಣ.